ಬಾಲುಕಾಗೇರಾ. ಅಲ್ಲಿ ನಿಮಗೆ ಮಧ್ಯದಲ್ಲಿ ವ್ಯೂ ಸಿಕ್ಕಿತ್ತು. ನೀವು ಹತ್ತುತ್ತಾ ನಿಮ್ಮ ರೈಟ್ ಸೈಡ್ಗೆ ನಿಮಗೆ ಆ ಪೀಕ್ಸ್ ಹತ್ರದಲ್ಲಿ ಕಾಣುತ್ತೆ. ಆ ವ್ಯೂನೇ ಬೇರೆ. ಹಮ್ತಾ ಪಾಸ್ ಫುಲ್ಲು ಬೇರೆ. ಸ್ಟಾರ್ಟಿಂಗ್ ನೋಡಿದ್ರೆ ನಿಮಗೆ ಫುಲ್ ಕಾಡು ಸಿಗುತ್ತೆ, ಫುಲ್ ಫಾಗು, ಕಪ್ಪಗಿರುತ್ತೆ. ಅದ್ರ ಮಧ್ಯ ನಡ್ಕೊಂಡು ಹೋಗ್ತಾ ಇರ್ತೀರಾ. ಎಡಗಡೆ ನೋಡಿ ಫುಲ್ ಹಸಿರು ಬೆಟ್ಟ ಗುಡ್ಡ, ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ. ಆ ವ್ಯೂನೇ ಬೇರೆ. ಬೆಳೆದಿದ್ದ ವಾತಾವರಣ ಪ್ರಕೃತಿ ಮಡಿಲು ಸಮೀಪ ಆಗಿರೋದ್ರಿಂದ ತುಂಬಾ ಆಸಕ್ತಿ. ನಾವು ಶಿವಮೊಗ್ಗದಲ್ಲಿ ಹುಟ್ಟಿರೋರು. ನಾವು ಮಲೆನಾಡು ಕಡೆ ಅಂದ್ರೆ ಕೊಡಚಾದ್ರಿ, ಕುದುರೆಮುಖ ಎಲ್ಲ ಟ್ರೆಕ್ ಮಾಡ್ಕೊಂಡ್ ಬಂದಿದೀವಿ. ನೇಚರ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅಲ್ಲಿ ಮಧ್ಯದಲ್ಲಿ ಇದ್ರೆ ಒಂಥರ ಮಜಾ. ನೇಚರ್ಸ್ ಲವರ್ಗೆ ಅಂದ್ರೆ ಪಹಾಡ್ ಅಂದ್ರೆ ಪ್ರೇಮ ಅಷ್ಟೇ. ಯಾವ ರೀತಿ ಪ್ರಿಕಾಷನ್ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅವರು ಅಂತೇಳಿ? ಏನೆಲ್ಲ ನಾರ್ಮಲ್ ಅಂತೀರಾ? ಕ್ಯಾಶುವಲ್ ಸುಮ್ಮನೆ ಬೆಟ್ಟ ಹತ್ತಂಗೆ ಆರಾಮಾಗಿ ಹೋಗ್ಬೋದು ಅಂತೀರಾ? ನೀವು ಹಮ್ತಾ ಪಾಸ್ ಶಿಖರ, ಪರ್ವತ ಶಿಖರ ಏರು ಬಂದಿದ್ದೀರಿ, ಎಷ್ಟು ಖುಷಿ ಇದೆ. ಇದು ನಿಮ್ಗೆ ಎರಡನೇ ಅನುಭವ. ಹೌದು. ಎಷ್ಟು ಖುಷಿ ಇದೆ ನಿಮ್ಗೆ? ಎಷ್ಟು ಖುಷಿ ಅಂದ್ರೆ ಅದನ್ನ ಮೆಷರ್ ಮಾಡೋದಲ್ಲ. ಖುಷಿ ಇದ್ದೇ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ನೇಚರ್ಸ್ ಲವರ್ಗೆ ಅಂದ್ರೆ ಪಹಾಡ್ ಅಂದ್ರೆ ಪ್ರೇಮ ಅಷ್ಟೇ. ನೀವು ಟ್ರೆಕ್ಕಿಂಗ್ ಆಸಕ್ತಿ ಏನಕ್ಕೆ ಬೆಳ್ಕೊಳ್ತು ಅಂತ? ನನಗೆ ಫ್ಯಾಮಿಲಿಲಿ ಮುಂಚೆಯಿಂದನೂ ಎಂಕರೇಜ್ ಮಾಡ್ತಾ ಇದ್ರು. ನಾವು ಶಿವಮೊಗ್ಗದಲ್ಲಿ ಹುಟ್ಟಿರೋರು. ನಾವು ಮಲೆನಾಡು ಕಡೆ ಅಂದ್ರೆ ಕೊಡಚಾದ್ರಿ, ಕುದುರೆಮುಖ ಎಲ್ಲ ಟ್ರೆಕ್ ಮಾಡ್ಕೊಂಡ್ ಬಂದಿದೀವಿ. ನಿಮ್ಮ ವಾತಾವರಣ, ಬೆಳೆದಿದ್ದ ವಾತಾವರಣ ಪ್ರಕೃತಿ ಮಡಿಲು ಸಮೀಪ ಆಗಿರೋದ್ರಿಂದ ನೇಚರ್ ತುಂಬಾ ಆಸಕ್ತಿ. ಓಕೆ. ಈ ಟ್ರೆಕ್ಕಿಂಗ್ ಅಲ್ಲಿ ಬಿಫೋರ್ ಯಾವ್ದು ಹೋಗಿದ್ರಿ, ಇವಾಗ ಯಾವ್ದು ಹೋಗಿದ್ರಿ? ಮುಂಚೆ ನಾನು ಸೋಲಂಕಿ ಸರ್ ಜೊತೆನೆ ಒಂದು 4 ವರ್ಷ ಮುಂಚೆ ಪಟಾಲ್ಸು ಪೀಕ್ ಅಂತ ಹೋಗಿದ್ದೆ. ಅದು ಒಳ್ಳೆ ಅನುಭವನೇ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಮೆಮೊರೇಬಲ್ ಅಂತ ಹೇಳ್ತೀನಿ. ಇದು ಹಮ್ತಾ ಪಾಸು ಹೊಸ ಥರ ಇತ್ತು. ಸೊ ಇದೂ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸೇ. ಲ್ಯಾಂಡ್ಸ್ಕೇಪು ಮನಾಲಿ ಅಂದ್ರೂ ಹತ್ರ ಇದ್ರೂ ಲ್ಯಾಂಡ್ಸ್ಕೇಪ್ ತುಂಬ ಡಿಫ್ರೆಂಟ್ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ. ಅಲ್ಲಿಗೆ ಡೇ ವೈಸ್ ಎಷ್ಟು ದಿವಸ ತಗೊಳ್ತು? ಅದು ಚಿಕ್ಕ ಟ್ರೆಕ್ ನಾನು ಮಾಡಿದ್ದು 2 ದಿನ ಚಿಕ್ಕ ಟ್ರೆಕ್. ಅಲ್ಲಿಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಟ್ರೆಕ್ಕಿಂಗ್ ಅಂತ ತಕ್ಷಣ ಒಂದಷ್ಟು ಸವಾಲುಗಳು ಬರುತ್ತೆ, ಫೇಸ್ ಮಾಡಕ್ಕೆ ರೆಡಿ ಆಗಿರಬೇಕು. ಸೊ ಇಲ್ಲಿ ಈ ಒಂದು ಹಮ್ತಾ ಪಾಸ್ ಟ್ರೆಕ್ಕಿಂಗ್ ಹೋಗ್ಬೇಕಾದಾಗ ಏನೆಲ್ಲ ಸವಾಲುಗಳನ್ನ ನೀವು ಎದುರಿಸಿದ್ರಿ? ಡ್ಯೂರೇಷನ್ ಜಾಸ್ತಿ ಟೈಮು, ಅಂದರೆ ಹತ್ತದು ಜಾಸ್ತಿ ಟೈಮು, ಎಲಿವೇಶನ್ನು ಇನ್ಕ್ರೀಸ್. ಅದೇ ಮತ್ತು ವೆದರ್ ಚೇಂಜಸ್ಗೆಲ್ಲ ಅಡ್ಯಾಪ್ಟ್ ಆಗ್ತಿರ್ಬೇಕಲ್ಲ ಅಷ್ಟೇ. ಈಗ ಮೊದಲನೇ ಅನುಭವ ಏನೋ ಬೇರೆ ರೀತಿ ಇತ್ತು, ಸೆಕೆಂಡ್ ಅನುಭವ ನೀವು ಟ್ರೆಕ್ಕಿಂಗ್ ಮೇಲೆ ಏರ್ತಾ ಇದ್ದೀರಾ. ಇಲ್ಲಿ ಬೇರೆ ರೀತಿ ನಿಮ್ಮದು ಪಾಸಿಟಿವ್ ಅಂತ ಹೇಳಿದಾಗ ಏನು ಕಾಣಿಸ್ತು ಈ ಒಂದು ಟ್ರೆಕ್ಕಿಂಗಲ್ಲಿ? ನಾನು ಹೋಗಿದ್ದ ಟ್ರೆಕ್ಕಲ್ಲಿ ನನಗೆ ಫುಲ್ ಕ್ಲಿಯರ್ ಇತ್ತು. ಮೆಡೋಸ್, ಆಲ್ಪೈನ್ ಫಾರೆಸ್ಟ್ ಇದ್ದಿದ್ದು ಜಾಸ್ತಿ. ಮತ್ತು ಸುತ್ತಮುತ್ತ ಒಂದು ಕಡೆ ಬೇಸ್ ಕ್ಯಾಂಪಲ್ಲಿ ಹಿಮಾಲಯನ್ ಪೀಕ್ಸ್ ಇದ್ದಿದ್ದಷ್ಟೇ. ಇಲ್ಲಿ ನೀವು ಹಮ್ತಾ ಪಾಸ್ ಫುಲ್ಲು ಬೇರೆ. ಸ್ಟಾರ್ಟಿಂಗ್ ನೋಡಿದ್ರೆ ನಿಮಗೆ ಫುಲ್ ಕಾಡು ಸಿಗುತ್ತೆ, ಫುಲ್ ಫಾಗು, ಕಪ್ಪಗಿರುತ್ತೆ. ಅದ್ರ ಮಧ್ಯ ನಡ್ಕೊಂಡು ಹೋಗ್ತಾ ಇರ್ತೀರಾ. ಸೆಕೆಂಡ್ ಅಂದರೆ ನಿಮಗೆ ಎಡಗಡೆ ನೋಡಿ ಫುಲ್ ಹಸಿರು ಬೆಟ್ಟ ಗುಡ್ಡ, ಎಡಗಡೆ ನೋಡಿ ಫುಲ್ ಹಸಿರು ಕಲ್ಲು ಗುಡ್ಡ ಬೆಟ್ಟ, ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ. ಆ ವ್ಯೂನೇ ಬೇರೆ. ಈಗ ನೀವು ಜೆನ್ಜಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದಾಗ ಹೇಳ್ತಾ ಇದ್ದೀನಿ, ಮೊಬೈಲ್ ಫೋನ್ ಬಿಟ್ಟು, ಫ್ಯಾಮಿಲಿ ಬಿಟ್ಟು, ಫ್ರೆಂಡ್ಸ್ ಬಿಟ್ಟು ಯಾವ ರೀತಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ರಿ ಅಂತ? ನಮ್ಗೆ ಅದೇ ಬೇಕಿರೋದು. ಅಂದರೆ ಏಕಾಂತ ಬೇಕು, ಏಕಾಂತ ಬೆಟ್ಟ ಗುಡ್ಡ ಹತ್ತುತ್ತಾ ಹೋಗ್ಬೇಕು ಅಂತನಾ? ಓಕೆ. ಟ್ರೆಕ್ಕಿಂಗ್ ಮಾಡೋರಿಗೆ ನಿಮ್ಮ ಕಡೆಯಿಂದ ಟಿಪ್ಸ್ ಅಂತ ಏನು ಹೇಳ್ತೀರಿ, ಸಜೆಷನ್ ಯಾವ ಥರ ಕೊಡ್ತೀರಿ? ಏನಿಲ್ಲ, ಫಿಸಿಕಲ್ ಫಿಟ್ನೆಸ್ಸು, ಅದು ಬಿಟ್ಟರೆ ಮೈಂಡ್ ಸೆಟ್ ಅಷ್ಟೇ. ಪ್ರಿಪೇರ್ ಆಗಿ ಬರಬೇಕು. ಟ್ರೆಕ್ಕಿಂಗ್ ಅಂದರೆ ನಿಮಗೆ ಇಂಟ್ರೆಸ್ಟಿಂಗ್ ತೋರಿಸಿದ್ದು ಯಾವ ವಿಚಾರ ಅಂತೇಳಿ? ನೇಚರ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಲಿ ಮಧ್ಯದಲ್ಲಿ ಇದ್ರೆ ಒಂಥರ ಮಜಾ ಅಷ್ಟೇ. ಟ್ರೆಕ್ಕಿಂಗ್ ಮಾಡಿದ್ರೆ ನಿಮ್ಗೆ ತುಂಬ ಹ್ಯಾಪಿ ಅನ್ಕೋಬಿಟ್ಟಿದ್ದೀರಾ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ? ಇನ್ನೂ ಪ್ಲ್ಯಾನ್ ಆಗಿಲ್ಲ. ಈಗ ನಿಮ್ಮ ಜೊತೆಗೆ ಬಂದಿದ್ರಲ್ಲ, ಅವ್ರಿಗೂ ನಿಮ್ಗೆ ಸ್ವಲ್ಪ ಅಂತರ ಇರುತ್ತೆ ವಯಸ್ಸಿನ ಅಂತರ. ಸೊ ನಿಮಗೆ ಯಾವ ಥರ ಕನ್ವೆ ಆಗ್ತಾ ಇತ್ತು? ಅವ್ರು ಹೇಳುವಂಥ ತರಬೇತಿ ಟ್ರೈನಿಂಗ್ ಕೊಡೋದು ಈ ರೀತಿ ಬರಬೇಕು ಅಂತ ಇರುತ್ತೆ, ಅವರು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಯಾವ ಥರ ಕನ್ವೆ ಆಗ್ತಾ ಇತ್ತು ಅದೆಲ್ಲ? ಮೌಂಟೇನ್ ರೂಲ್ಸೇ ಬೇರೆ, ಹೋಮ್ ರೂಲ್ಸೇ ಬೇರೆ. ಮೌಂಟೇನ್ಸಲ್ಲಿ ಈಗೋ ಇಲ್ಲ, ಮೌಂಟೇನ್ ರೂಲ್ಸೇ ಫಾಲೋ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಹೊಸಬರಿಗೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಪ್ರಿಕಾಷನರಿ ಪಾಯಿಂಟ್ಸ್ ಅಂತ ಹೇಳಿದ್ರೆ ಯಾವುದು, ಏನೆಲ್ಲ ಇರಬೇಕು? ಪ್ರಿಕಾಷನ್ ಆ ಥರ ಏನಿಲ್ಲ. ಅಲ್ಲ, ಮುಂಚೆ ಬೇರೆಯವ್ರು ಯಾರು ಹೋಗ್ಬೇಕು ಅಂದ್ಕೊಳ್ಳಿ, ಹಮ್ತಾ ಪಾಸ್ಗೆ ಯಾರು ಹೋಗಬೇಕು, ನಿಮಗೆ ಒಂದಷ್ಟು ಅನುಭವಗಳಾಗಿರುತ್ತೆ. ಯಾವ ರೀತಿ ಪ್ರಿಕಾಷನ್ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅವರು ಅಂತೇಳಿ?
ಏನೆಲ್ಲ ನಾರ್ಮಲ್ ಅಂತೀರಾ? ಕ್ಯಾಶುವಲ್ ಸುಮ್ಮನೆ ಬೆಟ್ಟ ಹತ್ತಂಗೆ ಆರಾಮಾಗಿ ಹೋಗ್ಬೋದು ಅಂತೀರಾ? ಹಂಗಲ್ಲ, ಪ್ಯಾಕಿಂಗು, ಎಷ್ಟು ದಿನ ಹೋಗ್ತಾ ಇದ್ದೀವಿ, ವೆದರು, ಆಮೇಲೆ ಫಿಸಿಕಲ್ ಫಿಟ್ನೆಸ್ಸು, ಮತ್ತು ಟ್ರೆಕ್ ಯಾರ ಜೊತೆ ಹೋಗ್ತಾ ಇದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಈಗೀಗ ಎಲ್ಲ ಫೇಮಸ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾಯಿಂದ ಒಂದೇ ಸತಿ 100 ಜನ ಕರ್ಕೊಂಡು ಹೋಗ್ತಾರೆ. ಕೇರ್ ಮಾಡಲ್ಲ, ಅಕೌಂಟಬಿಲಿಟಿ ತೊಗೊಳಲ್ಲ, ರೆಸ್ಪಾನ್ಸಿಬಿಲಿಟಿನೂ ಇಲ್ಲ. ಅದೆಲ್ಲ ನೋಡ್ಕೊಂಡು ಹೋಗ್ಬೇಕು. ಯಾವುದೋ ಒಂದು ಆರ್ಗನೈಸೇಷನ್ ಹತ್ರ ಇನ್ವೈಟ್ ಮಾಡಿದಾಗ, ಆಫರ್ ಮಾಡಿದಾಗ ನೀವು ಹೇಳ್ತೀರಿ ಪ್ರಿಕಾಷನ್ಸ್ ತೊಗೊಂಡು ನೀವು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ನೀವು ಹೋದ್ರಲ್ಲ ಸ್ಟಾರ್ಟಿಂಗು, ಅಂಥ ಬಸ್ ಶಿಖರ ಮುಟ್ಟಿದ್ರಲ್ಲ, ಆ ಒಂದು ಫೀಲ್ ಯಾವ ಥರ ಇತ್ತು? ರಿಲೀಫ್, ಸ್ಯಾಟಿಸ್ಫ್ಯಾಕ್ಷನ್. ಸೆಕೆಂಡ್ ಬೇಸ್ ಕ್ಯಾಂಪ್ ಬಾಲುಕಾಗೇರ, ಅಲ್ಲಿ ನಿಮಗೆ ಮಧ್ಯದಲ್ಲಿ ವ್ಯೂ ಸಿಕ್ಕಿತ್ತು. ಚಂದ್ರಬಾಗ್ ರೇಂಜ್ದು ಇಂದ್ರ ಸೇನ್ ಮತ್ತು ಡಿಯೋ ಟಿಬ್ಬದು. ನೀವು ಹತ್ತುತ್ತಾ ನಿಮ್ಮ ರೈಟ್ ಸೈಡ್ಗೆ ನಿಮಗೆ ಆ ಪೀಕ್ಸ್ ಹತ್ತಿರದಲ್ಲಿ ಕಾಣುತ್ತೆ. ಆ ವ್ಯೂನೇ ಬೇರೆ. ನಾವು ಇಷ್ಟು ದೂರ ಒಂದೊಂದು ಹೆಜ್ಜೆ ಇಟ್ಕೊಂಡು ಇಷ್ಟು ದೂರ ಬಂದಿದ್ದೀವ ಅಂತ ನಮಗೆ ಅನಿಸುತ್ತೆ. ಒಟ್ಟು ಅನ್ಕೊಂಡಿದ್ರೆ ಸ್ಟಾರ್ಟಿಂಗ್ ಆ ಬೆಟ್ಟ ನೋಡಿದ ತಕ್ಷಣ 14,000 ಅಡಿ ಹತ್ರ ಮೇಲೆ ಹೋದಾಗ ಕೆಳಗಡೆಯಿಂದ ನೋಡಿದಾಗ ಯಾವ ಥರ ಫೀಲ್ ಇತ್ತು? ಮೇಲ್ಗಡೆ ಮತ್ತೆ ಇಳಿಬೇಕಾದ್ರೆ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇತ್ತು? ಮೇಲ್ಗಡೆ ಹತ್ತದ ಮೇಲೆ ರೀಚ್ ಆದಮೇಲೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಕೆಳಗೆ ಹತ್ತೋದು ಆರಾಮಾಗಿ ಇಳಿದ್ಬಿಡ್ತೀವಿ. ಫ್ಯಾಮಿಲಿ ಎಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕೆ? ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ನಾನಿನ್ನ ಚಿಕ್ಕವಳಲ್ಲ, ಸೊ ನಂದು ಈಗ ಡಿಗ್ರಿ ಮುಗ್ದಿದೆ. ಅಲ್ಲ, ಮನೇಲಿ ಎಲ್ಲರೂ ಒಬ್ಬಳೇ ಹೋಗೋಕ್ಕೆ ಥರ ಔಟ್ಸೈಡ್ ಹೊತ್ತಲ್ಲಿ ಹೋಗೋಕ್ಕೆಲ್ಲ ಒಪ್ಕೊಳ್ತಾರ ಅಂತೇಳಿ? ನಾನು ಫ್ರೆಂಡ್ ಜೊತೆ ಹೋಗಿದ್ದು ಅದೊಂದು ಪಾಯಿಂಟು. ಮತ್ತು ಮೈಸೂರಲ್ಲಿ ಇವರು ಸಾಕಷ್ಟು ರೆಸ್ಪೆಕ್ಟ್ ಇದೆ ಮತ್ತು ಟ್ರಸ್ಟ್ ಇದೆ ಮೇಯ್ನಾಗಿ. ಸೊ ಒಬ್ಬಳೇ ಹೋಗ್ತೀನಿ ಅನ್ನೋ ಥರ ಇಲ್ಲ. ಮತ್ತು ಒಟ್ಟು ಖುಷಿ ಇದ್ರಿ ಹಂಪಾ ಸೇಲ್ ಶಿಖರ ಟ್ರೆಕ್ಕಿಂಗ್ ಮಾಡಿದ್ರಿ. ಓವರ್ ಆಲ್ ಆಗಿ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬ ಹ್ಯಾಪಿ ನೀಡಿದೆ, ತುಂಬ ಸಂತೋಷ ನೀಡಿದೆ. ಸಂತೋಷ. ಥ್ಯಾಂಕ್ ಯು ಸರ್.